ಸಮಾಜದಲ್ಲಿ ಒಂದು ಬದಲಾವಣೆ ಆಗಲೇಬೇಕು. ನಾವು ತಮಿಳುನಾಡಿನ ಉದಾಹರಣೆ ಕೊಟ್ಟರು. ನಾ ಯಾವುದೋ ನಿನ್ನೆ ಓದಿನ ಕರೆ ಐತೋ ಸುಳ್ಳಿತ್ತು ಗೊತ್ತಿಲ್ಲ. ಅವ ₹1 ಕ್ಯಾಂಡಿಡೇಟ್ಗೂ ಕೊಟ್ಟಿಲ್ಲತ್ರಿ, ಅವನು ಖರ್ಚೆ ಮಾಡಿದ ಕೊಟ್ಟೆ. ಮತ್ತ ನೀವು ನೋಡ್ರಿ, ಮೊದಲ 4 ದಿವಸ ಬರೀ DMK ಬರ್ತೈತೆ ತಂದವರು 2 ದಿವಸನಿಂದ ತಾನು ಹೊಳಿಸಿದ್ರಿಲ್ಲ ಅವರು ಮೀಡಿಯಾದವ್ರು. ಅವ ಬರ್ತಾನೆ. ಯಾಕಂದ್ರ ಜನ ಬದಲಾವಣೆ ಬಯಸಿದಾಗ ನೀವು ನೋಡ್ರಿ, ಈಗ ಇಂಥ ದೊಡ್ಡ ದೊಡ್ಡ ಪಾರ್ಟಿ ಇದ್ದವ್ರು DMK ಅಂದ್ರೆ ಅವ್ರಿಗೆ ಎರಡೂ ಬೇಡಪ್ಪ. ನಮಗ ಇವೆಲ್ಲ ಹೆಂಗೆ ಕರ್ನಾಟಕದಾಗ ಅಡ್ಜಸ್ಟ್ಮೆಂಟ್ ಅದಾರಲ್ಲಿ. ಮಕ್ಕಳಿಗೆ ಮನ್ಯಾಗ ಗಂಡ ಮಗ ಆಗ್ಯಂತ ಪೇಡೆ ತಿನ್ನೋದ್ರಿ ಕರ್ನಾಟಕದಾಗ. ಮಕ್ಕಳಿಗಿನ ಮನ್ಯಾಗ ಗಂಡ ಆಗಿತ್ತು, ತಮ್ಮ ಮನ್ಯಾಗ ಗಂಡ ಆಗಿದ್ದು ಕಲ್ರಿ. ಇಲ್ಲಿ ಲಗ ಹೊಡೆದು ಮೋದಿ ನೋಡಬಾರ್ದು, ಅದು ನಕ್ಕೋತಿದ್ರು. ಅದೇ ನೋಡ ಆಶ್ಚರ್ಯ ಅನಿಸ್ತು. ಹಂಗ ತಮಿಳ್ನಾಡಿನಾಗ ಜನ ನಿರ್ಣಯ ಮಾಡಿದ್ರಂದ್ರೆ ಯಾರಿಗೆ ಎಟ್ಟೆ ರೊಕ್ಕ ಕೊಡ್ಲಿ ತಗೊಂಡು ಯಾರಿಗೆ ಹಾಕ್ಬೇಕು ಹಾಕ್ಬಿಟ್ರು. ಇವತ್ತು ಬದಲಾವಣೆ ಏನು ಗುರುಗಳೇನು ಹೇಳೋದಲ್ಲ, ಅಂತ ಕಾಲ ಕರ್ನಾಟಕದೂ ಬರ್ತದೆ. ಆ ಪರಿಸ್ಥಿತಿ ಬರದೇ ಇದ್ರೆ ನಮಗೆ ಇಷ್ಟಕ್ಕೆ ಕೂಡಿಸ್ಬಿಡ್ತಾರೆ. ನಮಗೆ 2,000 ರೂಪಾಯಿ ಕೊಡ್ತಾರೆ, ಭಾಳ ದಾಣಿ ನಿಮ್ಗೆ 3,000 ಅಂತಾರೆ. ಗಂಡಸರಿಗೆ ಏನು ಕೊಟ್ಟಿಲ್ಲ, ಇವ್ರಿಗೊಂದು 2,000 ತಗೊಂಡ್ತಾರೆ. ಮತ್ತು ಗೊತ್ತಿದೆ ನೋಡ್ರಿ. ಆಲ್ಮಟ್ಟಿ ಯೋಜನೆ ಅವತ್ತು ಆಗಿಲ್ಲ ಅಂದ್ರೆ ಯಾಕೆ ನೋಡಿ, ಬರೀ 1,000 ಕೋಟಿ ರೂಪಾಯಿ ಇರ್ತೈತಿ, ನಾ 1 ಲಕ್ಷ ಕೋಟಿ ರೂಪಾಯಿ ಇರ್ತೀವಿ. ನೌಕರಿ ಆಗಲ್ಲ. ಈಗ ಅವು ಪೊಲೀಸ್ ನೇಮಕಾತಿ ಆಗುದಿಲ್ಲ. ನಾವು ಹೊರಗಡೆ ವಿಧಾನಸಭಾದಾಗ ಹೇಳ್ತೀವಿ, ಬರೀ ಅವ್ರು ಲೆಜಿಸ್ಲೇಟ್ ಆಗಿ ಸುಮ್ಮನೆ ಬಿಟ್ಬಿಟ್ಟ. ಏನು ಇವೆಲ್ಲ ಮಾಡಿದ್ರೆ ಕಡೆಗೆ ಎಲೆಕ್ಷನ್ ರೊಕ್ಕ ಕೊಡಬೇಕಲ್ಲ.